ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲೇಟೆಸ್ಟ್ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಕ್ಕೆ ಬರ್ತಾ ಇದ್ದೀವಿ, ಐಫೋನಲ್ಲಿ ಜಿಮೇಲ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ದೇ ಮೇಲಲ್ಲೇ ಜಿಮೇಲ್ ಐ ಡಿನ ಯಾವ ಥರ ಸೆಟಪ್ ಮಾಡೋ ಅಂತ ನೋಡೋಣ ಬನ್ನಿ. ಓಕೆ, ಇವಾಗ ನಾವು ಜಿಮೇಲಲ್ಲಿ ಈ ಆಪ್ಷನಲ್ಲಿ ನಾವು ಇನ್ನೊಂದು ಜಿಮೇಲ್ ಮೇಲ್ನ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಅದನ್ನು ಇವಾಗ ನಾವು ಯಾವ ಥರ ಆ್ಯಡ್ ಮಾಡೋ ಅಂತ ತೋರಿಸ್ತೀನಿ ಬನ್ನಿ. ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅದರಲ್ಲಿ ಆ್ಯಪ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ, ಅಲ್ಲಿ ಮೇಲ್ಗಡೆ ಮೇಲ್ ಅಂತ ಟೈಪ್ ಮಾಡಿ. ಮೇಲ್ ಅಂತ ಆಪ್ಷನ್ ಬರುತ್ತೆ. ಆವಾಗ ನೀವು ಆ್ಯಡ್ ಅಕೌಂಟ್ ಅಂತ ಆಪ್ಷನ್ ಇದೆ, ಅಲ್ಲಿ ನೀವು ಜಿಮೇಲ್ ಐ ಡಿ ಇದ್ದರೆ ಗೂಗಲ್ ಅಂತ ಟೈಪ್ ಮಾಡಿ. ಇಲ್ಲಿ ನೀವು ನಿಮ್ಮ ಮೇಲ್ ಐ ಡಿನ ಟೈಪ್ ಮಾಡಬೇಕು. ಆಲ್ರೆಡಿ ನಾನು ಮೇಲ್ ಐ ಡಿನ ಸೇವ್ ಮಾಡಿದ್ದೀನಿ. ನನ್ನ ಮೇಲ್ ಐ ಡಿನ ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ಪಾಸ್ವರ್ಡ್ ಕೂಡ ನಾನು ಸೇವ್ ಮಾಡಿದ್ದೀನಿ, ಅದೇ ಫೇಸ್ ಅಥೆಂಟಿಕೇಟ್ ಮಾಡಿಬಿಟ್ಟು ತಗೊಳತ್ತೆ. ಓಕೆ, ಇವಾಗ ಪಾಸ್ವರ್ಡು ಸಿಂಕ್ ಆಯಿತು. ಓಕೆನಾ, ಇವಾಗ ಆ್ಯಕ್ಸಸ್ ಪರ್ಮಿಷನ್ ಕೇಳ್ತಾ ಇದೆ. ಓಕೆನಾ, ಕಂಟಿನ್ಯೂ ಕೊಟ್ಟೆ, ಮತ್ತು ಇನ್ನೊಂದು ಪರ್ಮಿಷನ್ ಕೇಳ್ತಾ ಇದೆ, ಕಂಟಿನ್ಯೂ ಕೊಡಬೇಕು. ಆಮೇಲೆ ಓಕೆ, ಇವಾಗ ಇಲ್ಲಿ ನನಗೆ ಆ್ಯಕ್ಸಸ್ ಕೇಳುತ್ತೆ. ನಾನು ಮೇಲ್ ಅಂತ ಮಾತ್ರ ಸೆಲೆಕ್ಟ್ ಮಾಡಿರ್ತೀನಿ. ಕಾಂಟ್ಯಾಕ್ಟು, ಕ್ಯಾಲೆಂಡರು, ನೋಟ್ಸು, ಇದರ ಓನ್ಲಿ ನನಗೆ ಮೇಲ್ ಬಂದರೆ ಸಾಕು. ಅದಕ್ಕೆ ಮಾತ್ರ ಮೇಲ್ ಸೆಲೆಕ್ಟ್ ಮಾಡಿ ಸೇವ್ ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ನನಗೆ ನಾನು ಆ್ಯಡ್ ಮಾಡಿರೋ ಮೇಲ್ ಐ ಡಿ ತೋರಿಸ್ತಾ ಇದೆ. ಅದೇ ಥರ ಇವಾಗ ನಾವು ಮೇಲ್ ಆಪ್ಷನ್ಗೆ ಹೋಗ್ಬಿಟ್ಟು ಆ್ಯಡ್ ಆಗಿದೆಯಾ ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ, ಲೇಟೆಸ್ಟ್ ಟೆಕ್ ಇನ್ ಕನ್ನಡ 99@gmail.com ಅಂತ ಆ್ಯಡ್ ಆಗಿದೆ. ಓಕೆನಾ, ಇನ್ಬಾಕ್ಸ್ ನೋಡಿ ಎಲ್ಲ ಸಿಂಕ್ ಆಗಿದೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ಲೇಟೆಸ್ಟ್ ಟೆಕ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.